ಪುರುಷೋಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ ಆತ್ಮನೋಯನಮನ್ವಿಚ್ಛನ್ನಪೋ ಸಾಕ್ಷೀತ್ ಶುಚಿಃ ತಾಸ್ವಭಾಸೀತ್ ಸ್ವಸೃಷ್ಟಾಸು ಸಹಸ್ರಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪಃ ಪುರುಷೋದ್ಭವಃ. ಅಥಾದ್ಯ ಭಗವತಃ ನಾರಾಯಣಸ್ಯ ನಾರಾಯಣ ಶಬ್ದಸ್ಯ ವಾಚಕಸ್ಯ ಅರ್ಥವರ್ಣನ ಪರೌ ದ್ವೌ ಶ್ಲೋಕೌ ಅದ್ಯ ಶ್ರೂಯೇತೆ. ಪುರುಷನಾಮ ಅಯಂ ವಿಷ್ಣುಃ ಬ್ರಹ್ಮಾಂಡಂ ಪ್ರವಿಶ್ಯ ತಚ್ಚ ಅಂಡಂ ಸ್ವಪ್ರವೇಶಾನುಸಾರತೆಯ ವರ್ಧಯಿತ್ವಾ ತತ್ರೈವ ಅಭಿವ್ಯಾನಂಜ ಅಪಿ ಚ ತತ್ರ ಉದಕಮಪಿ ಸಸರ್ಜ. ತಸ್ಮಿನ್ನೇವ ಉದಕೆ ಸಹಸ್ರಪರಿವತ್ಸರಾನ್ ಯಾವತ್ ಅಯಂ ಉವಾಸ. ನಾಶರಹಿತೇನ ಭಗವತಾ ಯತ ಉತ್ಪನ್ನಾಃ ಇಮಾಃ ಆಪಃ ತೇನ ತಾಃ ನಾರಾಃ ಇತಿ ಕಥಯಾಂಚಕ್ರಿಯತೆ. ಅಯಮಪಿ ತತ್ರ ಶಯಾನತ್ವಾತ್ ನಾರಾಯಣ ಇತ್ಯೇವ ಕಥಯಾಂಚಕ್ರೆ. ನಾರಾಯಣ ಎಂಬ ಶಬ್ದದ ಅರ್ಥವನ್ನು ವಿವರಣೆ ಮಾಡುವಂತಹ ಒಂದೆರಡು ಶ್ಲೋಕಗಳನ್ನು ನಾವಿವತ್ತು ನೋಡಬೇಕಾಗಿದೆ. ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 10 ಮತ್ತು 11ನೇ ಶ್ಲೋಕಗಳು. ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿದ ಈ ಪುರುಷನಾಮಕನಾದ ವಿಷ್ಣು ಆ ಅಂಡವನ್ನ ಬೆಳೆಸಿದ. ತನ್ನ ಗಾತ್ರಕ್ಕೆ ತಕ್ಕಂತೆ ಅದನ್ನು ಹಿಗ್ಗಿಸಿಕೊಂಡ. ಅದರೊಳಗೆ ವ್ಯಕ್ತನಾದ. ಮುಂದೆ ಅದರಲ್ಲಿ ನೀರನ್ನು ಸೃಷ್ಟಿಸಿದ. ತಾನು ಸೃಷ್ಟಿಸಿದ ನೀರಿನಲ್ಲೇ ಸಾವಿರಾರು ವರ್ಷ ಕಾಲ ವಾಸ ಮಾಡಿದ. ಇವನು ಸ್ವಯಂ ನರ, ನಾಶರಹಿತ. ಆದ್ದರಿಂದ ಅವನಿಂದ ಹುಟ್ಟಿದ ನೀರಿಗೆ ನಾರ ಅಂತ ಹೆಸರು ಬಂತು. ಅಲ್ಲಿ ಅಯನ, ಆ ನೀರೇ ಇವನಿಗೆ ಅಯನ ಆಶ್ರಯ. ಆದ್ದರಿಂದ ಇವನನ್ನ ನಾರಾಯಣ ಅಂತ ಹೇಳ್ತಾರೆ ಅಂತಿಷ್ಟು ಇವೆರಡು ಶ್ಲೋಕಗಳು. ಪುರುಷ ಅಂತ ಭಾಗವತದಲ್ಲಿ ಶ್ಲೋಕ ಇದೆಯಲ್ಲ, ಪುರುಷ ಎಂಬ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ ಕೆಲವರು. ಚತುರ್ಮುಖ ಬ್ರಹ್ಮರೂಪನಾದ ಪರಮಾತ್ಮ ಅಂತ ಅರ್ಥವನ್ನ ವೀರರಾಗವರು ಹೇಳ್ತಾರೆ. ಪುರುಷ ಚತುರ್ಮುಖರೂಪಿ ಅಸೌ ಪರಮಾತ್ಮ ಅಂಡಂ ಬ್ರಹ್ಮಾಂಡಂ ವಿನಿರ್ಭಿತ್ಯ ತದಾ ವಿನಿರ್ಗತಃ ಅಂಡಭೇದಾತ್ ಅನುಪರುದ್ಧ ಸಂಚಾರ ಇತ್ಯರ್ಥಃ ಅಂತ ವೀರರಾಗವರ ವ್ಯಾಖ್ಯಾನ ಇದೆ. ಈ ಎಲ್ಲ ವ್ಯಾಖ್ಯಾನಗಳಿಗೆ ಉತ್ತರ ರೂಪವಾಗಿ ಸ್ಪಷ್ಟವಾದ ಅರ್ಥವನ್ನು ವಿವರಿಸುವಂತಹ ನಾರಾಯಣಾಧ್ಯಾತ್ಮ ಅನ್ನೋ ಗ್ರಂಥವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಹಾಗೆ ನಾರಾಯಣ ಎಂಬ ಶಬ್ದದ ಅರ್ಥ ಏನು ಕೂಡ ಅನ್ನೋದು ಅಲ್ಲಿಯೇ ಗೊತ್ತಾಗ್ತದೆ ನಮಗೆ. ವಿನಿರ್ಗತಃ ಅಂದರೆ ಪ್ರಕಾಶಿತಃ ಅಂತ ಅರ್ಥ. ಅಂಡಂ ಪ್ರವಿಷ್ಟೋ ಯೋ ವಿಷ್ಣು ಸೋಂಡಂ ಭಿತ್ವಾ ಪ್ರಕಾಶಿತಃ ಸೋಪೋ ಸೃಜತ್ತತೋ ನಾರಾಹ ನರೋ ನಾಶಾತ್ ಪರೋಯತಃ ಅಂತ ಆ ನಾರಾಯಣಾಧ್ಯಾತ್ಮದ ಶ್ಲೋಕ. ಅಲ್ಲಿ ವಿನಿರ್ಗತ್ಯ ಅಂದರೆ ಬ್ರಹ್ಮಾಂಡದಿಂದ ಹೊರಗೆ ಬಂದ ಅಂತ ಅರ್ಥ ಅಲ್ಲ. ಬ್ರಹ್ಮಾಂಡದ ಒಳಗೆ ವಿನಿರ್ಗತ ಅಂದರೆ ಪ್ರಕಾಶಿತನಾದ ಅಂತ ಅದರ ತಾತ್ಪರ್ಯ. ಅಲ್ಲಿ ಅಂಡಂ ಭಿತ್ವಾ ಪ್ರಕಾಶಿತ ಅಂದರೆ ಆ ಬ್ರಹ್ಮಾಂಡವನ್ನ ಪ್ರವೇಶಿಸಿ ಅದರೊಳಗೆ ಪ್ರಕಾಶಿತನಾದ. ಅದನ್ನು ಭೇದಿಸಿ ಹೊರಗೆ ಬರುವುದು ಅಂತ ಅರ್ಥ ಅಲ್ಲ, ಅದರ ಒಳಹೊಕ್ಕು ಪ್ರವಿಷ್ಟನಾದ ಅಂತ. ಇದಕ್ಕೆ ವಿಜಯಧ್ವಜರು ಏನು ಅರ್ಥ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಮುಂದೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯನ್ನ ಹೇಳೋರಿದ್ದಾರೆ.
ಅದಕ್ಕೆ ಪೂರ್ವಭಾವಿಯಾಗಿ ಈ ಪುರುಷ ಅನ್ನುವ ಭಗವಂತನ ಒಂದು ಅಭಿವ್ಯಕ್ತಿಯನ್ನ ಇಲ್ಲಿ ತೋರಿಸ್ತಾರೆ. ಈ ಪರಮಾತ್ಮ ಪುರುಷ ಅಂಡಂ ವಿನಿರ್ಭಿತ್ಯ ಅಂತ ಹೀಗಿದೆ. ಅಲ್ಲಿ ತಾನೇನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದ ಅದನ್ನ ಭೇದಿಸಿ ಒಳಗೆ ವ್ಯಕ್ತನಾದ. ಸೃಷ್ಟೈಹಿ ತತ್ವೈಹಿ ಸಹ ಅಂತಿದೆ, ಅದು ಅಲ್ಲಿ ಕಾಣಿಸೋದಿಲ್ಲ, ಶ್ಲೋಕದಲ್ಲಿ ಏನು ಕಾಣಿಸೋದಿಲ್ಲ, ಅದು ಗಮನದಲ್ಲಿದ್ದರೆ ಸಾಕು. ಪುರುಷಾಭಿಜಯವ ಪ್ರಾದುರಭೂತ್, ಒಳಗೆ ಪುರುಷ ಎಂಬ ಹೆಸರಿನಿಂದ ಅಲ್ಲಿ ವ್ಯಕ್ತನಾದ. ಅವನು ತನ್ನ ಇನ್ನೊಂದು ರೂಪದಿಂದ ಶೇಷಶಯನದ ಮೇಲೆ ಮಲಗಬೇಕಾಗಿದೆ. ಆ ಶೇಷಶಯನದ ಮೇಲೆ ಮಲಗಬೇಕು ಅಂತ ಆದರೆ ಅದಕ್ಕೆ ನೀರು ಬೇಕು. ಅನ್ವಿಚ್ಛನ್ನ ನಿತ್ಯ ಶುಚಿ, ಸ್ವಯಂ ಅವನು ಶುದ್ಧನೇ, ಅಂಥವನು ತನಗೂ ಆಶ್ರಯ ಕೊಡಬಲ್ಲಂತಹ, ತನಗೊಂದು ನೆಲೆ ಒದಗಿಸಬಲ್ಲಂತಹ ಶುದ್ಧವಾದ ನೀರನ್ನು ಸೃಷ್ಟಿ ಮಾಡಿದ. ಸ್ವಪೂಜಾ ಸಾಧನ ಯೋಗ್ಯ ಆಪಹ ಅಸ್ರಾಕ್ಷಿ, ತನಗೆ ಪೂಜೆಗೆ ಸಾಧನವಾದ ನೀರನ್ನು ಸೃಷ್ಟಿ ಮಾಡಿದ ಅಂತ ಅದರ ಅರ್ಥ ಬರೀತಾರೆ ವಿಜಯಧ್ವಜರು. ಶ್ಲೋಕದಲ್ಲಿ ಆ ನೀರಿನ ಮೇಲೆ ಅವನು ಶೇಷಶಯನದಲ್ಲಿ ಮಲಗಬೇಕಾಗಿದೆ ಅನ್ನುವ ವಿಷಯ ಬಂದಿಲ್ಲ ಅನ್ನೋದು ಗಮನದಲ್ಲಿದ್ದರೆ ಸಾಕು. ಅದನ್ನು ವಿಜಯಧ್ವಜರು ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಯಾವುದನ್ನ ಇಟ್ಕೋಬೇಕು ಯಾವುದನ್ನ ಇಟ್ಕೋಬಾರ್ದು ಅನ್ನೋದ್ರ ಬಗ್ಗೆ ಗೊಂದಲ ಆಗ್ತದೆ, ಅದಕ್ಕಾಗಿ ಹೇಳಿದ್ದೀನಿ ಈ ಥರ. ಮತ್ತೆ ಶುಚಿಯಾದ ನೀರನ್ನು ಸೃಷ್ಟಿ ಮಾಡಿದ ಅಂದರೆ ಅದು ತನಗೆ ಪೂಜಾ ಸಾಧನವಾದ ನೀರನ್ನು ಸೃಷ್ಟಿ ಮಾಡಿದ. ಸರಿ, ಅದು ಪೂಜಾ ಸಾಧನ ಅನ್ನೋದು ಕೂಡ ಶ್ಲೋಕದಲ್ಲಿ ಬಂದದ್ದಲ್ಲ, ಭಾಗವತದಲ್ಲೂ ಬರಲಿಲ್ಲ, ಭಾಗವತ ತಾತ್ಪರ್ಯದಲ್ಲೂ ಬರಲಿಲ್ಲ. ಇದಿಷ್ಟು ವಿಜಯಧ್ವಜರು ಹೇಳಿದ ಅರ್ಥ ಆಯಿತು. ಯಾದವಾರರು ಏನು ಹೇಳ್ತಾರೆ ಅನ್ನೋದನ್ನು ಈಗ ನೋಡೋಣ. ಸಹ ಅಂಡಂ ಪ್ರವಿಷ್ಟ ವಿಷ್ಣು, ಆ ಬ್ರಹ್ಮಾಂಡವನ್ನು ಪ್ರವೇಶ ಮಾಡಿದ ವಿಷ್ಣು ಅಂಡಂ ಭಿತ್ವ ಅಂತ ಹೀಗಲ್ಲಿ ಶ್ಲೋಕ ಇದೆ. ಅಂಡವನ್ನು ಪ್ರವೇಶ ಮಾಡಿದ ವಿಷ್ಣು ಅಂಡವನ್ನ ಭಿತ್ವ ಪ್ರಕಾಶಿತ ಅಂತ. ಈಗ ಮೊದಲೊಂದು ಬಾರಿ ಪ್ರವೇಶ ಮಾಡಿದ ಅಂತ ಬಂತು, ಆಮೇಲೆ ಭಿತ್ವ ಅಂತ ಬಂತು. ಈ ಭಿತ್ವ ಅನ್ನೋದಕ್ಕೆ ಏನು ಅರ್ಥ ಮಾಡಬೇಕು? ಭಿತ್ವ ಅನ್ನೋದಕ್ಕೆ ಸ್ವಶರೀರ ಪರಿಮಿತ ಅವಕಾಶವತ್ ಕೃತ್ವ ಅಂತ ಹೀಗೆ ಅರ್ಥ ಬರೀತಾರೆ ಯಾದವಾರರು. ಒಳಗೆ ಪ್ರವೇಶ ಮಾಡಿದ, ಆಮೇಲೆ ಆ ಬ್ರಹ್ಮಾಂಡವನ್ನು ಹಿಗ್ಗಿಸಿದ, ಬೆಳೆಸಿದ ಅಂತ. ಆ ಯಾದವಾರರು ಹೇಳಿದ ವ್ಯಾಖ್ಯಾನಕ್ಕನುಸಾರವಾಗಿ ಪುರಾಣಿಕಾಚಾರ್ಯರು ಮೊದಲಾದವರು ಅದನ್ನ ಅನುವಾದಿಸಿದ್ದಾರೆ. ಅಂಡವನ್ನು ತನಗೆ ಬೇಕಾದ ಗಾತ್ರಕ್ಕೆ ಬೆಳೆಸಿಕೊಂಡು ಅಂತ. ಭಿತ್ವ ಅನ್ನೋದಕ್ಕೆ ಹಾಗೆ ಬೆಳೆಸಿ ಅಂತ ಅರ್ಥ ಬರೋದು ಕಷ್ಟ. ಭಿದು ಧಾತುವಿಗೆ ಬೆಳೆಯುವುದು ಅಂತ ಅರ್ಥವೂ ಇಲ್ಲ. ಭಿತ್ವ ಅನ್ನುವುದಕ್ಕೆ ಅದು ಅಣಿಜಂತವಾದ ಆ ಶಬ್ದಕ್ಕೆ ಅಂತರ್ನೀತ ನಿಚ್ ಪ್ರತ್ಯಯ ಇಲ್ಲ, ಅದರ ನಿಚ್ ಪ್ರತ್ಯಯದ ಅರ್ಥ ಇದೆ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ ಆಚಾರ್ಯ. ಅಂಥ ಒಂದು ಪ್ರಸಂಗವನ್ನು ಇಟ್ಕೊಂಡು ಭಿತ್ವ ಅನ್ನೋದಕ್ಕೆ ಬೆಳೆದು ಅನ್ನುವ ಶಬ್ದಕ್ಕೆ ಬೆಳೆಸಿ ಅಂತ ಅರ್ಥ ಮಾಡಬೇಕಾಗ್ತದೆ. ಮೂಲಭೂತವಾಗಿಯೇ ಭಿತ್ವ ಭಿನ್ನತ್ತಿ ಅಂದ್ರೆ ಬೆಳೀತಾನೆ ಅಂತ ಅರ್ಥ ಅಲ್ಲ. ಇನ್ನು ಭಿತ್ವ ಅಂತ ಅನ್ನೋದಕ್ಕೆ ಬೆಳೆಸಿ ಅಂತ ಅರ್ಥ ಆಗೋದಿಲ್ಲ, ಬೆಳೆದು ಅಂತ ಅರ್ಥ ಆಗ್ತದೆ. ಇವು ಸಮಸ್ಯೆ. ಹೀಗೆ ಈ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಸಮಾಧಾನ ಕಾಣೋದಿಲ್ಲ ನಮಗೆ. ಅದಕ್ಕಾಗಿ ಅದನ್ನ ಬೇರೆ ರೀತಿಯಿಂದ ಭಗವತ್ ತಾತ್ಪರ್ಯಕ್ಕೆ ದೀಪಿಕಾ ಅಂತ ಏನು ವ್ಯಾಖ್ಯಾನ ಇದೆ ಅದಕ್ಕನುಗುಣವಾಗಿ ಮಾಡುವುದು ಒಳ್ಳೆಯದು. ದೀಪಿಕಾ ವ್ಯಾಖ್ಯಾನದಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋಣ. ಮತ್ತೆ ಆ ಭಾಗವತ ಶ್ಲೋಕಕ್ಕೆ ಏನು ಅರ್ಥ ಅನ್ನೋದನ್ನು ನೋಡಬೇಕು, ಹಾಗೆ ಭಾಗವತ ತಾತ್ಪರ್ಯದ ಶ್ಲೋಕಕ್ಕೆ ಏನು ಅರ್ಥ ಅನ್ನೋದನ್ನು ನೋಡಬೇಕು. ಭಾಗವತ ತಾತ್ಪರ್ಯದಲ್ಲಿ ಅಂಡಂ ಪ್ರವಿಷ್ಟೋ ಯೋ ವಿಷ್ಣು ಸಹ ಅಂಡಂ ಭಿತ್ವ ಪ್ರಕಾಶಿತ ಸೋಪೋ ಸೃಜತ್ ತಥೋ ನಾರಾಹ ನರೋ ನಾಶಾತ್ ತಥೋ ಪರೋ ಯತಃ ಅಂತ ಏನು ಶ್ಲೋಕ ಇದೆ. ಅಲ್ಲಿ
ಈ ಯಾದವಾರ್ಯರು ಅಂಡಂ ಭಿತ್ವ ಅಂದರೆ ಅಂಡವನ್ನು ಬೆಳೆಸಿ ಅಂತ ಅರ್ಥ ಮಾಡಿದಾರಲ್ಲ, ಯಾಕೆ ಹಾಗೆ ಅರ್ಥ ಮಾಡಿದ್ದಾರೆ ಅಂದರೆ ಅಂಡಂ ಪ್ರವಿಷ್ಟ ಒಂದು ಬಾರಿ ಮೊದಲೊಂದು ಕಡೆ ಪೂರ್ವಾರ್ಧದ ಮೊದಲ ಪಾದದಲ್ಲಿ ಅಂಡಂ ಪ್ರವಿಷ್ಟ ಅಂತಿದೆ, ಅಂಡವನ್ನು ಪ್ರವೇಶ ಮಾಡಿ ಅಂತ. ಪ್ರವೇಶ ಮಾಡಿ ಅಂತ ಹೇಳಿದ ಮೇಲೆ ಮತ್ತೆ ಅಂಡಂ ಭೂತ್ವ ಅಂಡವನ್ನು ಭೇದಿಸಿಕೊಂಡು ಒಳಗೆ ಪ್ರಕಾಶ ಆಗುವುದಾಗೆ, ಪ್ರಕಾಶಿತ ಆಗುವುದು ಹೇಗೆ, ವ್ಯಕ್ತ ಆಗುವುದು ಹೇಗೆ ಅಂತ ಈಗ ಪ್ರಶ್ನೆ ಬರ್ತದೆ. ಒಂದ್ಸರಿ ಪ್ರವೇಶ ಮಾಡಿದ ಮೇಲೆ ಮತ್ತೊಂದ್ಸರಿ ಭಿತ್ವ ಹೇಗೆ ಅಂತ. ಅದಕ್ಕೆ ಯಾದವಾರ್ಯರು ಪ್ರವಿಷ್ಟ ಅಂದರೆ ಪ್ರವೇಶ ಮಾಡಿ, ಎಂಟರ್ ಆಗುವುದು ಅಂತ ಅರ್ಥ. ಭಿತ್ವ ಅಂದರೆ ಅದನ್ನು ಬೆಳೆಸುವುದು, ಹಿಗ್ಗಿಸುವುದು ಅಂತ ಅರ್ಥ. ಹೀಗೆ ಮಾಡಿದಂತೆ ಕಾಣಿಸ್ತದೆ. ಆದರೆ ಆ ಭಿತ್ವ ಅನ್ನೋದಕ್ಕೆ ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು ಮೊದಲಾದವರು ಯಾರೂ ಹಾಗೆ ಮಾಡಲಿಲ್ಲ. ಗೋವಿಂದಾಚಾರ್ಯರು ಇದ್ರ ಬಗ್ಗೆ ಏನು ಹೆಚ್ಚಿಂದ ಹೇಳಲಿಲ್ಲ. ವಿಜಯಧ್ವಜ ತೀರ್ಥರು ಕೂಡ ಇಲ್ಲಿ ಹೆಚ್ಚಿನ ವಿಷಯಗಳನ್ನೇನು ತಿಳಿಸಿಲ್ಲ. ಅವರ ವ್ಯಾಖ್ಯಾನದಲ್ಲಿ ವಿನಿರ್ಭಿದ್ಯ ಅಂದರೆ ವಿಭಜ್ಯ ಅಂತ ಇಷ್ಟು ಕಾಣಿಸ್ತದೆ. ಅದನ್ನು ಈಗ ವಿಮರ್ಶೆಗೆ ಒಳಪಡಿಸೋಣ. ನಮಗೆ ಕಣ್ಮುಂದಿರುವ ಸವಾಲುಗಳು ಎರಡು. ಒಂದು ಭಾಗವತದ ಶ್ಲೋಕಕ್ಕೆ ವ್ಯಾಖ್ಯಾನ ಹೇಳುವುದು, ಇನ್ನೊಂದು ಭಾಗವತ ತಾತ್ಪರ್ಯದ ಶ್ಲೋಕಕ್ಕೆ ವ್ಯಾಖ್ಯಾನ ಹೇಳುವುದು. ಅಲ್ಲಿ ವಿನಿರ್ಗತಃ ಅಂತಂದ್ರೆ ಪ್ರಕಾಶಿತಃ ಅಂತ ಅರ್ಥ. ಆಚಾರ್ಯ ಹೇಳಿದ್ದಾರೆ ಭಾಗವತದ ಶ್ಲೋಕದಲ್ಲಿ ಎರಡನೇ ಪಾದ ಏನಿದೆ ಅಲ್ಲಿ ವಿನಿರ್ಗತ ಅಂದರೆ ಪ್ರಕಾಶಿತ ಅಂತ ಅರ್ಥ. ವಿನಿರ್ಭಿದ್ಯ ಅಂದರೆ ಏನು? ಅದಕ್ಕೆ ವಿಜಯಧ್ವಜರು ವಿಭಜ್ಯ, ವಿಭಾಗಿಸಿ ಅಂತ ಅರ್ಥ ಹೇಳಿದ್ದಾರೆ. ಅದೇ ಶ್ಲೋಕಕ್ಕೆ, ಅದೇ ಭಾಗವತದ ವಿನಿರ್ಭಿದ್ಯ ಅನ್ನುವ ಶಬ್ದಕ್ಕೆ ಸ್ವಶರೀರ ಪರಿಮಿತ ಅವಕಾಶವತ್ಕೃತ್ವ ಅಂತ ಅರ್ಥ ಹೇಳಿದ್ದಾರೆ ಯಾದವಾರ್ಯರು. ಇಲ್ಲಿ ದೀಪಿಕಾ ವ್ಯಾಖ್ಯಾನವನ್ನು ಅನುಸರಿಸಿ ಹೀಗೆ ಅರ್ಥ ಮಾಡಬೇಕು ಅಂತ ಕಾಣಿಸ್ತದೆ. ವಿನಿರ್ಭಿದ್ಯ ಅಂದರೆ ಬ್ರಹ್ಮಾಂಡ ಅಂತಹ ಅಭಿವ್ಯಾಪ್ಯ ಅಂತ ಅರ್ಥ ಬರೆದಂತೆ ಕಾಣಿಸ್ತದೆ ದೀಪಿಕಾ ವ್ಯಾಖ್ಯಾನದಲ್ಲಿ. ಅಂಡಂ ವಿನಿರ್ಭಿದ್ಯ, ಬ್ರಹ್ಮಾಂಡದೊಳಗೆ ವ್ಯಾಪಿಸಿ ಅವನು ಪ್ರಕಾಶಿತನಾದ, ವ್ಯಕ್ತನಾದ ಅಂತ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವಿನಿರ್ಭಿದ್ಯ ಅನ್ನುವುದನ್ನು ಭಿತ್ವ ಅಂತ ಹಾಕಿದ್ದಾರೆ, ವಿನಿರ್ಗತ ಅನ್ನುವುದನ್ನು ಪ್ರಕಾಶಿತ ಅಂತ ಹೇಳಿದ್ದಾರೆ ನಾರಾಯಣ ಅಧ್ಯಾತ್ಮ ಗ್ರಂಥದಿಂದ. ವಿನಿರ್ಭಿದ್ಯ ಅಂತ ಭಾಗವತದಲ್ಲಿ ಲೆಪ್ರತ್ಯಂತವಾದ ಅವ್ಯಯ ಇದ್ದರೆ ಆಚಾರ್ಯರು ಅದನ್ನು ಭಿತ್ವ ಅಂತ ತ್ವಾಪ್ರತ್ಯಂತವಾದ ಅವ್ಯಯವನ್ನಾಗಿ ತಗೊಂಡಿದ್ದಾರೆ. ಹಾಗಾಗಿ ಭಿತ್ವ ಅಂದರೆ ವ್ಯಾಪಿಸಿಕೊಂಡು, ವಿನಿರ್ಗತ ಅಂದರೆ ಪ್ರಕಾಶಿಸಿದ, ವ್ಯಕ್ತನಾದ ಅಂತ. ಇದಿಷ್ಟು ಆ ಭಾಗವತದ ಎರಡು ಶ್ಲೋಕಗಳಿಗೆ ವಿನಿರ್ಭಿದ್ಯ ಮತ್ತು ವಿನಿರ್ಗತ ಅನ್ನೋದಕ್ಕೆ ಭಿತ್ವ ವ್ಯಾಪಿಸಿಕೊಂಡು, ಪ್ರಕಾಶಿತ ವ್ಯಕ್ತನಾದ ಅಂತ. ಭಾಗವತದ ಶ್ಲೋಕಗಳಿಗೆ ಅರ್ಥ ಗೊತ್ತಾಯಿತು. ವಿನಿರ್ಭಿದ್ಯ ವಿನಿರ್ಗತ ಈ ಎರಡು ಶಬ್ದದ ಅರ್ಥ ಗೊತ್ತಾಯಿತು. ಭಾಗವತ ತಾತ್ಪರ್ಯದಲ್ಲಿ ಅಂಡಂ ಪ್ರವಿಷ್ಟ ಯಹ ವಿಷ್ಣು ಅಂತಂದಿದೆಯಲ್ಲ, ಪ್ರವಿಷ್ಟ ಅನ್ನೋ ಶಬ್ದಕ್ಕೊಂದು ಅರ್ಥ ಹೇಳಬೇಕು. ಅದಾದಮೇಲೆ ಭಿತ್ವ ಮತ್ತು ಪ್ರಕಾಶಿತ ಅನ್ನೋ ಶಬ್ದನ ನಾವು ಗಮನಿಸಬೇಕು. ಭಾಗವತದಲ್ಲಿ ಈ ಪ್ರವಿಷ್ಟ ಅನ್ನೋ ಶಬ್ದ ಇಲ್ಲ, ಭಾಗವತ ತಾತ್ಪರ್ಯದಲ್ಲಿ ಮಾತ್ರ ಅದು ಬಂದಿದೆ. ಅಂಡಂ ಪ್ರವಿಷ್ಟ, ಅಂಡದೊಳಗೆ ಪ್ರವೇಶ ಮಾಡಿ. ಇದು ಭಾಗವತದಲ್ಲಿ ಇಲ್ಲದೇ ಇರುವುದನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಮುಂದೆ ಆ ಅಂಡಂ ವಿನಿರ್ಭಿದ್ಯ ಅಂದರೆ ಭಿತ್ವ, ಪ್ರಕಾಶಿತ ವಿನಿರ್ಗತ ಅಂದರೆ ಪ್ರಕಾಶಿತ ಅಂತ ಅರ್ಥ. ಹೀಗೆ ಅದನ್ನು ತಿಳ್ಕೊಳ್ಬೇಕು. ಮೊದಲನೇದಕ್ಕೆ ಪ್ರವಿಷ್ಟ ಅಂದರೆ ಪ್ರಕಾಶಿಸಿದವನು, ಭಿತ್ವ ಅಂದರೆ ವ್ಯಾಪಿಸಿ, ವಿನಿರ್ಗತ ಅಂದರೆ ಪ್ರಕಾಶಿಸುವುದು. ಇಷ್ಟು ಅರ್ಥ ಇಟ್ಕೊಂಡ್ರೆ ಎಲ್ಲದಕ್ಕೂ ಸಮಾಧಾನ ಆಗ್ತದೆ ಅಂತ ಕಾಣಿಸ್ತದೆ. ದೀಪಿಕಾ ವ್ಯಾಖ್ಯಾನ ನೋಡಿ ಇಷ್ಟನ್ನು ಹೇಳಿದ್ದೀನಿ. ಇದಿಷ್ಟು ಅಂಡಂ ಪ್ರವಿಷ್ಟ ಅಂತದಿಷ್ಟು ಭಾಗವತ ತಾತ್ಪರ್ಯದಲ್ಲಿದೆ. ಅಂಡಂ ವಿನಿರ್ಭಿದ್ಯ ಅಂತ ಭಾಗವತದಲ್ಲಿದೆ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಭಿತ್ವ ಅಂತ ಅರ್ಥ ಮಾಡಿದ್ದಾರೆ. ಅದಕ್ಕೆ ಅಭಿವ್ಯಾಪ್ಯ ಅಂತ ದೀಪಿಕಾದಲ್ಲಿ ಅರ್ಥ ಮಾಡಿದ್ದಾರೆ. ವಿನಿರ್ಗತ ಅನ್ನುವ ಭಾಗವತದ ಶ್ಲೋಕಕ್ಕೆ ಪ್ರಕಾಶಿತ ಅಂತ ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಇಟ್ಕೊಂಡಿದ್ದಾರೆ. ಇಷ್ಟು ನನ್ನ ಅನ್ವಯದ ಅರ್ಥ. ಅಂಡವನ್ನು ಹಿಗ್ಗಿಸಿ ಅನ್ನುವ ಅರ್ಥ ನನಗೆ ಸಮ್ಮತ ಅಲ್ಲ, ಇನ್ನು ನಿಮಗೆ ಬಿಟ್ಟದ್ದು.
ಶುದ್ಧವಾದ ನೀರು ಅಂದ್ರೆ ತನ್ನ ಪೂಜೆಗೆ ಸಾಧನವಾದ ನೀರು ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಪೂಜೆಗೆ ಸಾಧನ ಆದ್ದರಿಂದ ಅದು ಶುದ್ಧ ಅಂತ. ಯಾದವಾರ್ಯರಲ್ಲ, ವಿಜಯಧ್ವಜರು. ಇದು ಶುದ್ಧ ಯಾಕೆ ಅನ್ನೋದ್ರ ಬಗ್ಗೆ ಗೋವಿಂದಾಚಾರ್ಯರು ಹೇಳ್ತಾರೆ. ಆವಾಗ ಇನ್ನೂ ಪಂಚಮಹಾಭೂತಗಳು ಉತ್ಪತ್ತಿ ಆಗಿಲ್ಲ. ಈಗ ನಾವು ಕುಡಿಯಲಿಕ್ಕೆ, ಸ್ನಾನಪಾನ ಮಾಡಲಿಕ್ಕೆ ಉಪಯೋಗ ಮಾಡುವ ನೀರೇನಿದೆ, ಇದು ಪಂಚಮಹಾಭೂತಗಳ ಮಿಶ್ರಣದಿಂದ ಹುಟ್ಟಿದ ನೀರಿದು. ಇದರಲ್ಲಿ ಬರೇ ಜಲದ ಅಂಶ ಇಲ್ಲ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿಗಳೆಲ್ಲವೂ ಸೇರಿಯೇ ನಾವು ಉಪಯೋಗ ಮಾಡುವಂತಹ ನೀರು. ನಾವು ಉಪಯೋಗ ಮಾಡುವಂತಹ ಭೂಮಿಯು ಕೂಡ ಹಾಗೇನೆ. ಮೂಲ ಪಂಚಮಹಾಭೂತಗಳು ಅಂತ ಬೇರೆನೇ ಇರ್ತವೆ. ಶುದ್ಧವಾದ ಪೃಥ್ವಿ, ಶುದ್ಧವಾದ ಜಲ, ಹೀಗೆಲ್ಲ. ಆದ್ದರಿಂದ ಇಲ್ಲಿ ಶುಚಿಹಿ ಆಪಹ ಅಂದ್ರೆ ಪಂಚಮಹಾಭೂತಗಳ ಮಿಶ್ರಣವಿಲ್ಲದ ನೀರು ಅಂತ ಅರ್ಥ ಮಾಡ್ತಾರೆ. ಸರಿ, ಆವಾಗಿನ್ನೂ ಪಂಚಮಹಾಭೂತಗಳ ಸೃಷ್ಟಿಯೇ ಆಗಿಲ್ಲ. ನೀರನ್ನು ಎಲ್ಲಿಂದ ಸೃಷ್ಟಿ ಮಾಡುವುದು ಅಂದ್ರೆ ಪ್ರಕೃತಿಯ ಸೂಕ್ಷ್ಮಾವಸ್ಥೆಯಲ್ಲಿರುವಂತಹ ಒಂದು ಪ್ರಕೃತಿಯ ಒಂದು ರೀತಿಯಾದ ವಿಕಾರ ಅಂತ ಅರ್ಥ ಮಾಡ್ತಾರೆ. ಅದು ಏನು ವಿಕಾರ ಅಂದ್ರೆ ಅನೇಕ ಸಂದರ್ಭದಲ್ಲಿ ಅಂತದನ್ನು ಹೇಳ್ತಾರೆ ಅವರು. ಪರಮಾಣುಗಳು ಬೇರೆ ಬೇರೆ ಕಡೆ ಹರಡಿ ಹೋಗಿರ್ತವೆ. ಅವೆಲ್ಲ ಒಟ್ಟಾದ್ರೆ ಅದೇ ಸೃಷ್ಟಿ. ಪರಮಾಣುಗಳು ಹರಡಿ ಹೋಗಿರ್ತವೆ ಬೇರೆ ಬೇರೆ ಕಡೆ. ಅವೆಲ್ಲ ಆ ಹರಡಿ ಹೋದ ಪರಮಾಣುಗಳನ್ನೇ ನೀರು ಅಂತ ಹೇಳೋದು. ಹರಡಿ ಹೋದ ಪರಮಾಣುಗಳು ಯಾವ ಥರ ಪರಮಾಣುಗಳು? ಜಲೀಯ ಪರಮಾಣುಗಳು ಅಂತ ಒಂದ್ಸರಿ ಹೇಳಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಜಲೀಯ ಪರಮಾಣುನ ಮತ್ತೆ ಯಾವುದೋ ಪರಮಾಣು ಅಂತ ಬೇರೆ ಹೇಳಿದ್ದಾರೆ. ಅದರಿಂದ ಅವ್ರ ಮಾತಿನಿಂದ ಅದು ಸ್ಪಷ್ಟ ಆಗೋದಿಲ್ಲ. ಮೂಲ ಸೃಷ್ಟಿಯಲ್ಲಿ ಪೃಥ್ವಿ ಪರಮಾಣು, ಜಲೀಯ ಪರಮಾಣು, ತೈಜಸ ಪರಮಾಣು, ವಾಯು ಪರಮಾಣು ಅಂತೆಲ್ಲ ಇದೆಯಾ? ಇದೆಲ್ಲ ತಾರ್ಕಿಕರ ವಾದ. ಆ ತಾರ್ಕಿಕರ, ನೈಯಾಯಿಕರ, ವೈಶೇಷಿಕರ ವಾದವನ್ನು ನಾವ್ಯಾಕೆ ಸ್ವೀಕಾರ ಮಾಡಬೇಕು? ಆದ್ದರಿಂದ ಶುದ್ಧವಾದ ನೀರು ಅಂದ್ರೆ ಪಂಚಮಹಾಭೂತಗಳ ಮಿಶ್ರಣವಿಲ್ಲದ ನೀರು ಅಂತ ಅನ್ನೋದು ಹೌದು. ಆದರೆ ಇಲ್ಲಿ ನೀವು ನೀರು ಅನ್ನೋದನ್ನ ನಮಗ ಅರ್ಥ ಆಗೋ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತೀರಿ. ಅದು ನಮಗ ಯಾವ ಭಾಷೆಯಿಂದಲೂ ಅರ್ಥ ಆಗೋದಿಲ್ಲ ಈಗ ನಾವಿರುವ ಸ್ಥಿತಿಯಲ್ಲಿ. ನಾವು ಕುಡಿಯುವ ನೀರು, ಸ್ನಾನ ಮಾಡುವ ನೀರನ್ನು H2O, 2 ಹೈಡ್ರೋಜನ್ನು, 1 ಆಕ್ಸಿಜನ್ನು, ಹೀಗೆಲ್ಲ ಸೇರಿ ನೀರು ಹುಟ್ಟಿದೆ ಅಂತ ಏನೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಆಗ ಇರುವ ನೀರು, ಅದನ್ನು ನೀರು ಅಂದ್ರೆ ಈಗಿರುವ ನೀರು ಅಲ್ಲ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. H2O ಅಲ್ಲ ಅದು, ಅಲ್ಲಿ ನೀರು ಅದೊಂದು ಏನೋ ಬೇರೆ ನೀರು. ಹಾಗಾದ್ರೆ ಅದು ನೀರು ಅಂತ ಹೇಳ್ಬೇಕು ಯಾಕೆ? ಶಾಸ್ತ್ರ ಹೇಳಿದೆ ಅಷ್ಟೇ, ಹೇಳಿದನ್ನು ಒಪ್ಕೊಳ್ಬೇಕಷ್ಟೆ. ಈ ಥರದ ನೀರು ಅಲ್ಲ ಅಂತ ತಿಳ್ಕೊಳ್ಳೋದು ಯೋಗ್ಯ. ಆದ್ರೆ ಹೇಗೆ ನೀರು ಹಾಗಾದ್ರೆ ಅಂದ್ರೆ ಹೇಗೆ ಅನ್ನೋದನ್ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋಲ್ಲ. ಅದು ವಿಷಯ. ಒಂದ್ ಕಡೆ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಿಂದೆ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾನೇ ತಮ್ಮೆಲ್ಲಾದ್ರೂ ಇಲ್ಲಿದ್ರಿಗೆ ಹಂಚಿಕೊಂಡಿದ್ದೆ. ಯತ್ರ ವಾಯುದ ಪದ್ಮಾದಿ ರೂಪೇಣ ಪ್ರಕೃತಿ ಸ್ಥಿತ ಅಂತ. ಆ ಪ್ರಳಯ ಕಾಲದಲ್ಲಿ ವಾಯು ಮತ್ತೆ ನೀರು ಹಾಗೆ ಪದ್ಮದ ರೂಪದಿಂದ ಲಕ್ಷ್ಮೀದೇವಿಯೇ ಇರ್ತಾಳೆ ಅಂತ. ಲಕ್ಷ್ಮೀದೇವಿಯ ಸ್ವರೂಪವಾದ ಚಿನ್ಮಯವಾದ ನೀರು ಅದು ಅಂತ ತಿಳ್ಕೊಳ್ಬಹುದು. ಹಾಗೊಂದು ಸಾಧ್ಯತೆ ಇದೆ. ಆದರೆ H2O ಅಲ್ಲ ಅಂತ ಹೇಳ್ಬೋದು. ಲಕ್ಷ್ಮೀಮಯವಾದ ನೀರೇ ಹೌದಾ ಅದು? ಮತ್ತೆ ಅದನ್ನು ಯಾವ ದೃಷ್ಟಿಯಿಂದ ನೀರು ಅನ್ಬೇಕು? ಅದು ಪ್ರಾಕೃತವಾದದ್ದ ಅಥವಾ ಲಕ್ಷ್ಮೀದೇವಿಯ ಮಯವಾದ ಚಿನ್ಮಯವಾದದ್ದ? ಅದನ್ನ ನಾವು ಸರಿಯಾಗಿ ತೀರ್ಮಾನಿಸುವುದು ಕಷ್ಟ. ಪ್ರಾಕೃತ ಅಂತಾನೆ ಅಂತಾರೆ ಗೋವಿಂದಾಚಾರ್ಯ. ಪ್ರಾಕೃತ ಅಂದ್ರೆ ಯಾವ್ದು? ಹಾಗಾದ್ರೆ ಜಲೀಯ ಪರಮಾಣುವ? ಯಾವ್ದರಿಂದ ಹುಟ್ಟಿದ್ದು? ಆ ಪರಮಾಣುಗಳೇ ಆ ಕಡೆ ಈ ಕಡೆ ಹಾರಾಡ್ತಾ ಇವೆ ಆಕಾಶದಲ್ಲಿ, ಅದನ್ನೇ ನೀರು ಅಂತಂತಾರೆ. ಹೀಗ್ಯಾಕೆ ಹೇಳಬೇಕು? ಆ ಕಡೆ ಈ ಕಡೆ ಅಸ್ತವ್ಯಸ್ತವಾಗಿ ಹಾರಾಡ್ತಿರುವ ಪರಮಾಣುಗಳನ್ನು ನೀರು ಅಂತ ಯಾಕೆ ಹೇಳಬೇಕು? ಹಾಗೆ ಹೇಳಲಿಕ್ಕೇನು ಆಧಾರ ಕಾಣಿಸೋದಿಲ್ಲಲ್ಲ. ಅದೆಲ್ಲ ತಾರ್ಕಿಕರ, ನ್ಯಾಯ ವೈಶೇಷಿಕರ ವಾದ ಅಂತ ಹೇಳಿದೆ. ಲಕ್ಷ್ಮೀಮಯವಾದ ನೀರು, ಚೈತನ್ಯಮಯವಾದ ನೀರು, ಅಪ್ರಾಕೃತವಾದ ನೀರು ಅಂತ ನಾನು ಅಭಿಪ್ರಾಯಪಟ್ಟೆ. ಆದರೆ ಎಲ್ಲ ಕಡೆನೂ ಕೂಡ ಪ್ರಳಯ ಕಾಲ ಆ ಪ್ರಸಂಗಗಳು, ಬೇರೆ ಬೇರೆ ಪ್ರಸಂಗಗಳಿರ್ತವೆ, ಬೇರೆ ಬೇರೆ ವರ್ಣನೆಗಳಿರ್ತವೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಲಕ್ಷ್ಮೀಮಯವಾದ, ಚೈತನ್ಯಮಯವಾದ ನೀರು ಅಂತಲೇ ಹೇಳಬೇಕಾ? ಹಾಗೆ ಹೇಳಿದ್ದಾರೆ ಹೌದು ಆಚಾರ್ಯರು. ಅದು ಆ ಒಂದು ಪ್ರಸಂಗದಲ್ಲಿ ಮಾತ್ರ ಇಟ್ಕೋಬೇಕಾ? ಎಲ್ಲ ಪ್ರಸಂಗದಲ್ಲೂ ಹಾಗೆ ಇಟ್ಕೋಬೇಕಾ? ಭಗವಂತ ನೀರು ಮೇಲೆ ಮಲಗಿದ ಅಂದ್ರೆ ಅದನ್ನೆಲ್ಲವನ್ನೂ ಹಾಗೆ ಇಟ್ಕೊಳ್ಬೇಕಾ ಅನ್ನುವುದು
ನನಗೂ ಇನ್ನು ಪೂರ್ಣವಾಗಿ ಸಮಾಧಾನ ಕೊಡದೇ ಇರುವಂತಹ, ಸಮಾಧಾನ ತರದೇ ಇರುವಂತಹ ಸಂಗತಿ. ಆದ್ದರಿಂದ ಅದು ಪ್ರಾಕೃತವೋ ಅಪ್ರಾಕೃತವೋ ಆ ನೀರು ಅಂದ್ರೆ ಅದೇನು? ಈ ಸದ್ಯ ಸುಮ್ಮನೆ ಇರುವುದು ಒಳ್ಳೆಯದು. ನಾವು ತಿಳಿದಂತೆ H2O ಅಲ್ಲ ಅಂತ ಹೇಳ್ಬೋದು. ಇವೇ ನಾವು ಈಗ ಗಮನಿಸಬೇಕಾದ ಸಂಗತಿಗಳಿವೆ. ಲೌಕಿಕ ಸಂಗತಿಗಳು ನಾವು ಉಪಯೋಗ ಮಾಡುವ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತೇನಿವೆ, ಇವುಗಳನ್ನೇ ನಾವು ವೈಜ್ಞಾನಿಕವಾಗಿ ಹೇಳುವುದು ಕಷ್ಟ. ವಿಜ್ಞಾನಿಗಳು ಹೇಳ್ತಾರೆ ಒಂದಿಷ್ಟು, ಸತ್ಯದ ಒಂದು ಮುಖವನ್ನು ಅವರು ಹೇಳ್ತಾರೆ. ಎಲ್ಲ ಮುಖಗಳನ್ನು ಅವರಿಗೂ ಹೇಳಲಿಕ್ಕೆ ಬರೋದಿಲ್ಲ, ಮತ್ತು ಅವ್ರು ಹೇಳಿದ ಎಲ್ಲ ಮುಖಗಳು ಸತ್ಯವೂ ಆಗಿರೋದಿಲ್ಲ. ವಿಜ್ಞಾನಿಗಳು ಅಲ್ಲದೇ ಇದ್ದವರಿಗೆ, ಅಂದರೆ ಈ ಭೌತಶಾಸ್ತ್ರ ಇತ್ಯಾದಿಗಳನ್ನು ಓದದೇ ಇದ್ದವರಿಗೆ ನಮಗಂತೂ ಅದು ಪೂರ್ಣವಾಗಿ ಅರ್ಥವೂ ಆಗೋದಿಲ್ಲ. ಅವ್ರು ಏನು ಸರಿ ಹೇಳಿದ್ದಾರೆ ಅದು ಗೊತ್ತಾಗೋದಿಲ್ಲ, ಅವ್ರು ಏನಾದ್ರು ತಪ್ಪು ಹೇಳಿದರೆ ಅದು ಗೊತ್ತಾಗೋದಿಲ್ಲ. ಶಾಸ್ತ್ರದಲ್ಲಿ ಇದನ್ನು ನೀರು ಅಂತ ಯಾಕೆ ಕರೆದಿದ್ದಾರೆ? ಲಕ್ಷ್ಮೀಮಯವಾದ ನೀರಂತಾದರೂ ಏನರ್ಥ? ಲಕ್ಷ್ಮಿಯ ನೀರಾಗಿ ಹರಿತಾಳೆ ಅಂತ ಏನರ್ಥ? ಲಕ್ಷ್ಮೀಮಯವಾದ ಲೋಕಗಳು ಅಂತೆಲ್ಲ ವರ್ಣನೆ ಮಾಡಿದ್ದಾರೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅವೆಲ್ಲ ಲಕ್ಷ್ಮೀಮಯವಾದ ನೀರು ಅಂತ ಆಚಾರ್ಯ ಹೇಳಿದ್ದಾರಲ್ಲ. ಹಾಗೆ ಕೆಲವು ಶಬ್ದಗಳನ್ನು ನಾವು ಕೇಳಬೇಕಷ್ಟೆ, ಏನು ಅಲ್ಲ ಅಂತ ಹೇಳ್ಬೋದೇ ಹೊರತು ಹೀಗೆ ಅಂತ ಅದನ್ನು ನಾವು ಮನವರಿಕೆ ಮಾಡಿಕೊಳ್ಳುವುದು, ಇನ್ನೊಬ್ಬರಿಗೆ ಮನವರಿಕೆ ಮಾಡುವುದು ಬಹಳ ಕಷ್ಟಕರವಾದ ಸಂಗತಿಯೇ. ಅದನ್ನು ನನ್ನ ದೃಷ್ಟಿಯಲ್ಲಿ ನೀರು ಅಂತ ಅಲ್ಲಿ ಹೇಳಿದ್ದಾರೆ, ನೀರು ಅಂತ ಕೇಳಿ ನಾನು ಸುಮ್ಮನೆ ಇದ್ದೇನೆ. H2O ಅಲ್ಲ ಅಂತ ತಿಳ್ಕೊಂಡಿದ್ದೇನೆ ಇಷ್ಟೇ. ಇನ್ಯಾವುದೋ ರೀತಿಯಿಂದ ಅದನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ತೇವೆ ಅಥವಾ ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡ್ತೇವೆ ಅನ್ನೋದು ಕೆಲವರಿಗೆ ಕನ್ವಿನ್ಸ್ ಆಗಬಹುದು, ನನ್ನಂಥವನಿಗೆ ಕನ್ವಿನ್ಸ್ ಆಗೋದಿಲ್ಲ. ನಿಮಗೆ ಅದು ಕನ್ವಿನ್ಸ್ ಆಗಿದ್ರೆ, ಆ ವಿವರಣೆ ನಿಮ್ಮನ್ನು ಅದು ಕನ್ವಿನ್ಸ್ಡ್ ಮಾಡಿದ್ರೆ ನೀವು ಒಪ್ಕೊಳ್ಬಹುದು. ನನಗೆ ಮಾಡಲಿಲ್ಲ. ನನಗೇನು ಅನಿಸಿದೆ ಅನ್ನೋದನ್ನ ಹೇಳಿದ್ದೇನೆ ಅಷ್ಟೆ. ಯಾದವಾರ್ಯರು, ವಿಜಯಧ್ವಜರು ಹೇಳಿದ್ದನ್ನು ಕೂಡ ನಾನೇನು ಪೂರ್ಣವಾಗಿ ಎಲ್ಲವನ್ನೂ ಒಪ್ಪೋದಿಲ್ಲ. ಹಾಗೆ ಗೋವಿಂದಾಚಾರ್ಯ ಹೇಳಿದ್ರು ಕೂಡ ಎಲ್ಲವನ್ನೂ ನಾನೇನು ಸ್ವೀಕಾರ ಮಾಡಬೇಕಾಗಿಲ್ಲ. ಆಯಾ ಪ್ರಸಂಗದಲ್ಲಿ ಯಾವ್ಯಾವ ಟಿಪ್ಪಣಿಕಾರರು ಏನು ಹೇಳಿರ್ತಾರೆ ಅದು ನನ್ನ ಮನಸ್ಸಿಗೆ ಸರಿ ಕಂಡ್ರೆ ಅದನ್ನು ಒಪ್ಪಿರ್ತೇನೆ, ಇಲ್ಲದೆ ಹೋದರೆ ಅದನ್ನು ಬಿಟ್ಟಿರ್ತೇನೆ. ಇನ್ನು ಉಳಿದದ್ದು ನಿಮಗೆ ಬಿಟ್ಟದ್ದು, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು. ನಮಗೆ ಲೌಕಿಕ ಸಂಗತಿಗಳೇ ಅರ್ಥ ಆಗೋದಿಲ್ಲ, ಅಲೌಕಿಕ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ತುಂಬ ಒಂದು ಜ್ಞಾನದ ದೂರವಾದ ಪ್ರಯಾಣವನ್ನು, ನಾವು ಶ್ರವಣ ಮನನ ಧ್ಯಾನಗಳ ದೂರವಾದ ಪ್ರಯಾಣವನ್ನು ಮಾಡಬೇಕಾಗಿದೆ. ಆವಾಗ ಒಂದಿಷ್ಟು ಏನಾದ್ರು ಸಂಗತಿಗಳು ಅರ್ಥ ಆಗಬಹುದು. ಈಗ ನನಗಂತೂ ಅರ್ಥ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ಲಿಗೆ 10ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವೆ, ವಿಷಯದಲ್ಲಿ ರಸಿಕನಂದು, ಹುಸಿಗೆ ಹಾಕಿದ್ರು ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ, ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.